ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿ ಮೊರೆ ಹೋದಾಗ ಯಾವುದೇ ಕಾಯಿಲೆ ಕಸ ಬರಲ್ಲ. ಪ್ರಕೃತಿಯನ್ನು ಬಿಟ್ಟರೆ ನಾವು ಭಾರಿ ಕಷ್ಟಪಡಬೇಕಾಗುತ್ತೆ. ಸ್ನೇಹಿತರೆ ಇದು ಸಪೋಟ. ಈ ಸಪೋಟದಿಂದ ನಮಗೆ ಎಷ್ಟು ಅನುಕೂಲ ಅಂದರೆ ಅಷ್ಟಿಷ್ಟಲ್ಲ. ಯಾರಿಗೆ ಈ ಸುಸ್ತಂದರೆ ನಡೆಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಮಲ್ಕೋಬೇಕನ್ನಿಸುತ್ತೆ, ಅಂತಹ ಒಂದು ಸ್ಥಿತಿಯಲ್ಲಿ ನಾವು ಆಸ್ಪತ್ರೆಗೆ ಹೋಗಿ ಅವ್ರಿಗೆ ಕೈ ಕೊಟ್ಟು ರಕ್ತ ಕೊಟ್ಟಾಗ ಅವರೇನು ಮಾಡ್ತಾರೆ, ಆ ಟೆಸ್ಟು ಈ ಟೆಸ್ಟು ಮಾಡಿ ಕೊನೆಗೆ ನಿನಗೆ ಐರನ್ ಟ್ಯಾಬ್ಲೆಟ್ ಬೇಕು, ಪ್ರೋಟೀನ್ ಟ್ಯಾಬ್ಲೆಟ್ ಬೇಕು, ನಿನಗೆ ಅದು ಬೇಕು ಇದು ಬೇಕಂತ ಲೀಸ್ಟ್ ಬರೆದು ಕೊಡ್ತಾರೆ ಕೈಗೆ. ಅದನ್ನು ಸೇವನೆ ಮಾಡಿ ನಾವು ಇದ್ದದ್ದು ಇಲ್ಲದೇ ಇರೋ ಕಾಯಿಲೆಗಳೆಲ್ಲ ತರಿಸ್ಕೊತೀವಿ. ನಾವು ಇಂತಹ ಒಂದು ಸ್ಥಿತಿ ನಮ್ಗೆ ಬೇಕಾಗಿಲ್ಲ. ನಾವು ಚೆನ್ನಾಗಿರಬೇಕು ಅಂದರೆ ಪ್ರಕೃತಿ ಮೊರೆ ಹೋಗಬೇಕು. ಈ ಒಂದು ಸಪೋಟ ಚೆನ್ನಾಗಿ ಹಣ್ಣಾಗಿರೋ ಸಪೋಟನ್ನು ತೆಗೆದುಕೊಂಡು ಅದನ್ನು ಒಟ್ಟು ತೆಗೆದುಬಿಟ್ಟು ಒಂದು ಬೀಜ ತೆಗೆದುಬಿಟ್ಟು ಒಂದು ಕಪ್ಪಲ್ಲಿ ಹಾಕಿ ಚೆನ್ನಾಗಿ ಕ್ರಷ್ ಮಾಡಿ 2-3 ಸ್ಪೂನು ತುಪ್ಪ ಹಾಕಿ ಎಗೇನ್ ಮತ್ತೆ ಚೆನ್ನಾಗಿ ಕ್ರಷ್ ಮಾಡಿ ಕಲಸಿ ಅದನ್ನು ಒಂದು 5 ನಿಮಿಷ ಬಿಟ್ಬಿಡಿ ಸೈಡಿಗೆ. 5-10 ನಿಮಿಷ ಆದಮೇಲೆ ಅದನ್ನು ಸೇವನೆ ಮಾಡ್ತಾ ಬಂದರೆ ಎಷ್ಟೇ ಸುಸ್ತಾಗಿರಲಿ ಮತ್ತೆ ನಮ್ಮನ್ನು ಯಥಾಸ್ಥಿತಿಗೆ ತಂದು ಶಕ್ತಿ ಕೊಡೋ ಶಕ್ತಿ ಇದಕ್ಕಿದೆ. ಇದು ಮತ್ತು ತುಪ್ಪಕ್ಕೆ. ತುಪ್ಪ ನಾವು ತಿನ್ನುವುದಿಲ್ಲ ಅಂತ ಕೆಲವು ತುಪ್ಪ ತಿನ್ನಬೇಕು, ಅದರ ಲೂಬ್ರಿಗೇಷನ್ ಬಾಡಿಗೆ. ನಮಗೆ ತುಪ್ಪ ತಿನ್ನಲಿಲ್ಲ ನಮಗೆ ಅನೇಕ ರೀತಿ ಕಾಯಿಲೆಗಳು ಬರ್ತವೆ. ತುಪ್ಪದಿಂದ ಯಾವ ಕೊಲೆಸ್ಟ್ರಾಲು, ಯಾವ ಕೊಬ್ಬು ಯಾವುದು ಬರಲ್ಲ. ಇರೋ ಕೊಬ್ಬನ್ನು ಕರಗಿಸೋ ಶಕ್ತಿ ತುಪ್ಪಕ್ಕಿದೆ. ತುಪ್ಪ ಸೇವನೆ ಮಾಡಬೇಕು. ತುಪ್ಪದಿಂದ ನಮಗೆ ಆರೋಗ್ಯ ಜಾಸ್ತಿ ಇಂಪ್ರೂವ್ ಆಗುತ್ತೆ ಹೊರತು ಆರೋಗ್ಯ ಕೆಡಲ್ಲ ಸ್ನೇಹಿತರೆ. ಆದ್ದರಿಂದ ಈ ಒಂದು ಸಪೋಟ ಮತ್ತು ತುಪ್ಪವನ್ನು ಕಲಸಿ ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟು ಅನುಕೂಲಕರ ಶಕ್ತಿ ಎಲ್ಲ ಸಿಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.